ನೀನಾದೇನ ಸೀರಿಯಲ್ಲು ಶುಕ್ರವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ದಾಮೋದರ ಫೋನಲ್ಲಿ ಯಾರಿಗೂ ಹೇಳ್ತಿರ್ತಾನೆ, ನಾಳೆ ನಡೀತಾ ಇರೋದು ನನ್ನ ಮಗನ ಎಂಗೇಜ್ಮೆಂಟು, ಅಂದರೆ ನನ್ನ ಮಗನ ರಿಸೆಪ್ಷನ್ನು. ಸೊ ಅದು ತುಂಬ ಚೆನ್ನಾಗಾಗಬೇಕು, ಎಷ್ಟು ಖರ್ಚಾದರೂ ಪರವಾಗಿಲ್ಲ. ಲಿಸ್ಟ್ ಕಳಿಸಿದ್ದೀನಿ, ಅದರಲ್ಲಿ ಏನೇನಿದೆ ಎಲ್ಲದನ್ನು ಬೇಗ ಅರೇಂಜ್ ಮಾಡಿ ಅಂತ. ಅಲ್ಲಿಗೆ ನಮ್ಮ ಹೀರೋ ವಿಕ್ರಮ್ ಬಂದು ಏನು ಪಾಪ ಏನೋ ಮಾತಾಡಬೇಕು ಅಂತೇಳಂದ್ರಂತೆ. ಏನಿಲ್ಲ, ನಾಳೆ ನಡೀತಾ ಇರೋಂಥ ಈ ರಿಸೆಪ್ಷನ್ ಏನಿದೆ ಅದು ನೀವು ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರಲಿ ಅಂತೇಳಿ ಮಾಡ್ತಿರೋದಲ್ಲ. ಶೆಟ್ರು ಹೋಗ್ತಾ ಇರೋ ನಮ್ಮ ಮರ್ಯಾದೆ ಮತ್ತೆ ವಾಪಸ್ ಬರಲಿ, ಫೀಲ್ಡಲ್ಲಿ ನಾವು ಮತ್ತೆ ತಲೆ ಎತ್ಕೊಂಡು ಓಡಾಡೋ ಥರ ಆಗಲಿ ಅನ್ನೋ ಒಂದು ನೆಪಕ್ಕೆ ಮಾಡ್ತಾ ಇರೋಂಥ ರಿಸೆಪ್ಷನ್ನು ಅಲ್ಲ. ಅದನ್ನೆಲ್ಲ ಹೇಳೋದ್ರಲ್ಲ ಶೆಟ್ರು ನಿನ್ನೆನೆ ಅಂತೇಳಂತಾನೆ ವಿಕ್ರಮು. ಶೆಟ್ರು ಹೇಳೋಗಿದ್ರು ನೀನು ಹೆಂಡ್ತಿಗೆ ಹೇಳ್ಬಿಡು, ಸುಮ್ಮನೆ ಇಲ್ಲದೆ ಇರೋ ಡ್ರಾಮಾ ಕ್ರಿಯೇಟ್ ಮಾಡೋದು, ಸೀನ್ ಕ್ರಿಯೇಟ್ ಮಾಡೋದು, ಸುಮ್ಮನೆ ತಲಾಟೆ ಮಾಡೋದು, ಇಂಥವೆಲ್ಲ ಮಾಡಿದರೆ ಹೋಗೋದು ನಮ್ಮ ತಲೆನೇ. ಅದನ್ನ ಹೇಳ್ಬಿಡು ಶೆಟ್ರಿಗೆ, ಮೊದಲೇ ಆ ಥರದ್ದೆಲ್ಲ ಅಂದರೆ ಇಷ್ಟ ಆಗಲ್ಲ. ಸರಿ ಪಾಪ ಆಯಿತು, ನಾನೆಲ್ಲ ಮ್ಯಾನೇಜ್ ಮಾಡ್ತೇನೆ ಅಂತ ವಿಕ್ರಮು. ಮತ್ತು ಹಾಗಂತ ನೀವೇನು ತುಂಬ ಸ್ಟ್ರಿಕ್ಟಾಗಿರಿ ಅಂತಲೂ ಹೇಳಲ್ಲ. ನಾಳೆ ಒಂದು 2 ದಿನದ ಮಟ್ಟಿಗೆ ನೀವಿಬ್ಬರು ಫ್ರೀಯಾಗೇ ಇರಿ, ಹೆಂಡ್ತಿ ಜೊತೆ ಫ್ರೀಯಾಗಿ ಮೂವ್ ಮಾಡು, ಕೈ ಹಿಡ್ಕೊಂಡು ಓಡಾಡೋದು, ಕ್ಯಾಮ್ರಾಕ್ಕೆ ತುಂಬ ಫ್ರೀಯಾಗಿ ಪೋಸ್ ಕೊಡೋದು, ಈ ಥರದ್ದೆಲ್ಲ ಮಾಡು. ಮತ್ತು ನೋಡೋ ಜನಕ್ಕೆ ನಮ್ಮ ಆಪೋಸಿಟ್ ಅವರೆಲ್ಲ ಬಂದಿರ್ತಾರೆ, ಗ್ಯಾಂಗ್ ಅವರಿಗೆಲ್ಲ ಇದು ಇಷ್ಟಪಟ್ಟೆ ಆಗಿರೋ ಮದುವೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಆ ಥರ ಒಟ್ಟಿನಲ್ಲಿ ನೀವು ನಡ್ಕೋಬೇಕು. 2 ದಿನದ ಮಟ್ಟಿಗೆ ಹಂಗಿರು, ಲೈಫ್ ಲಾಂಗ್ ಹಂಗೆ ಇರು ಅಂತ ನಾನಂತೂ ಹೇಳಲ್ಲ. ಆಮೇಲೆ ನಿಮ್ಮ ಇಷ್ಟ, ಏನಾದರೂ ಮಾಡ್ಕೊಂಡು ಹಾಳಾಗೋಗಿ ಅಂತಲೇ ದಾಮೋದರ ಅಪ್ಪ ಅದನ್ನೆಲ್ಲ ನೀನೇನು ಹೇಳ್ಕೊಡೋದು ಬೇಡಪ್ಪ, ನನಗೆ ಗೊತ್ತು ಅಂತೇಳಂತಾನೆ. ಹೌದಪ್ಪ, ಹೆಂಡ್ತಿನ ಪ್ರೀತಿಸೋದು ನಿನಗಿಂತ ಹೆಚ್ಚಿಗೆ ಇನ್ಯಾರಿಗೆ ಗೊತ್ತಿರುತ್ತೆ, ನಿನಗೆ ನಾನು ಹೇಳ್ಕೊಡೋಕ್ಕಾಗುತ್ತಾ? ನಾನು ಹೆಂಡ್ತಿನ ಪ್ರೀತಿಸೋದು ಅದನ್ನು ಹೇಳ್ಕೊಡ್ತಾ ಇಲ್ಲ. ಪ್ರೀತಿ ನೆಪದಲ್ಲಿ ಪಾಲಿಟಿಕ್ಸ್ ಮಾಡೋದು ಹೆಂಗೆ ಅಂತ ನಾನು ನಿನಗೆ ಹೇಳ್ಕೊಡ್ತಿರೋದು. ಈ ಪ್ರೀತಿನ ನಿನಗಿಂತ ಮೀರಿಸ್ತವರು ಯಾರಾದರೂ ಇದ್ದಾರಾ ಅಂತ ಅಂದಿದ್ದಕ್ಕೆ ಹಂಗೆ ಒಳಗೆ ಸ್ಮೈಲ್ ಮಾಡ್ತಾನೆ ನಮ್ಮ ವಿಕ್ರಮು. ಈಗ ನಡೀತಾ ಇರೋ ನಾಳೆ ನಿನ್ನ ರಿಸೆಪ್ಷನ್ ಏನಿದೆ ಅದು ನಮ್ಮ ಪಾಲಿಗೆ ಒಂಥರ ಶೀಲ್ಡ್ ಇದ್ದಂಗೆ. ಅದು ಏನಾದರೂ ಒಪ್ಪಿ ಕೆಳಗೆ ಬಿದ್ದು ಒಡೆದೋಯ್ತು ಅಂದರೆ ಅಲ್ಲಿ ಹರಿಯೋದು ನಮ್ಮ ರಕ್ತನೇ, ನೆನಪಿರಲಿ ವಿಕ್ರಮ್ ಅಂತ ಸ್ವಲ್ಪ ವಾರ್ನ್ ಮಾಡಿ ಕಳಿಸ್ತಾನೆ ವಿಕ್ರಮ್ನ. ವಿಕ್ರಮ್ ಅಲ್ಲಿಂದ ಹೋಗ್ತಾನೆ. ಇಲ್ಲಿ ವಿಕ್ರಮ್ ರೂಮಲ್ಲಿ ಒಂದು ಸೀರೆನ ಗಿಫ್ಟ್ ಕೊಡಬೇಕು ನಮ್ಮ ವೇದಗೆ ನಾಳೆ ರಿಸೆಪ್ಷನ್ಗೆ ಅಂತ ಹೇಳ್ಬಿಟ್ಟು ಸೀರೆ ಇಟ್ಕೊಂಡು ಕೂತಿರ್ತಾನೆ. ಅಲ್ಲಿಗೆ ನಮ್ಮ ವೇದ ಬಂದು, ಯಾಕೋ ಒಳ್ಳೆ ದೆವ್ವ ಕೂತ್ಕೊಂಡು ಕೂತಿದ್ಯಾ, 12 ಗಂಟೆ ಆದ್ರೂ ಯಾಕೆ ನಿದ್ದೆ ಬರ್ತಾ ಇಲ್ವಾ, ಏನೇ ಯಾಕೋ ಏನೋ ಅಂತೀಯ, ನಾನು ನಿನ್ನ ಗಂಡ, ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಡು ಅಂತೇಳಂತಾನೆ. ಹೌದಾ, ಆಯಿತು ಕಣ್ರಿ ಯಜಮಾನ್ರೆ. ಆಮೇಲೆ ನನ್ನ ಪ್ರಾಣ ಕಸನ ಅಲ್ಲಲ್ಲ ಪ್ರಾಣಸಕ. ಆಮೇಲೆ ನಿನ್ನ ಮುಖ, ಈ ಥರ ಎಲ್ಲ ಕರಿತೀನಿ ಅಂತ ತಿಳ್ಕೊಬೇಡ, ಅವೆಲ್ಲ ಸೀನ್ ಇಲ್ಲ, ನೀನು ಯಾವತ್ತಿದ್ರೂ ನನಗೆ ಅಂದಿ ಮುಗ್ದವನೇ ಅಂತೇಳಂತಾಳೆ. ನಾನು ನಿನ್ನ ಗಂಡ ಕಣೆ, ಕರೆಕ್ಟಾಗಿ ರೆಸ್ಪೆಕ್ಟ್ ಕೊಡೆ ಅಂತ ಸುಮ್ಮನೆ ಹಿಂಗೆ ಕಿತ್ತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಏನೋ ಅದು ಕೈಯಲ್ಲಿ ಅಂತ ಕೇಳ್ತಾಳೆ. ನಮ್ಮ ವೇದನ್ ಕೊಡೋಕ್ಕೆ ಅಂತ ಗಿಫ್ಟ್ ತಂದಿರ್ತಾನಲ್ಲ, ತಗೋ ಇದನ್ನು ನಾಳೆ ರಿಸೆಪ್ಷನ್ಗೆ ಉಟ್ಕೋ ಸೀರೆ ಅಂತ ಹೇಳಂತಾಳೆ. ಸೀರೆನಾ ಅಂತ ತೆಗೆದು ನೋಡ್ತಾಳೆ. ಎಷ್ಟು ಚೆನ್ನಾಗಿರುತ್ತೆ ಸೀರೆ. ನಮ್ಮ ವಿಕ್ರಮ್ ವೇದಂಗೆ ತಂದಿರೋ ಸೀರೆ ಅಂತಂದರೆ ಪಿಂಕ್ ಕಲರ್ ಶೇಡಲ್ಲಿ ಇರುತ್ತೆ, ಅದು ಕಲರ್ ಕಾಂಬಿನೇಷನಲ್ಲಿ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿದೆ ಕಣೋ ಸೀರೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಯಾರನ್ನ ಜೊತೆ ಕರ್ಕೊಂಡು ಹೋಗಿದ್ದೆ? ಹೌದು, ನೀನು ಏನು ನಿಮ್ಮ ಅಪ್ಪ ತಂದು ಕೊಟ್ಟಿರೋ ಸೀರೆನೇ ನಾನು ಕೊಟ್ಟಿರೋದು ಅಂತ ಏನಾದ್ರು ಬಿಲ್ಡಪ್ ಕೊಡ್ತಿದ್ಯಾ ಅಂತಾಳೆ. ನಮ್ಮ ಅಪ್ಪಂಗೆ ಅಷ್ಟೊಂದು ಸೀನಿಲ್ಲ ಬಿಡು, ನಾನೇ ಹೋಗಿದ್ದೆ, ನಾಳೆ ನಮ್ಮಿಬ್ಬರದ್ದು ರಿಸೆಪ್ಷನ್ ಅಲ್ಲ, ಉಟ್ಕೊಳ್ಳಿ ಅಂತೇಳಿ ಅಂತೇಳಿ. ಇಷ್ಟ ಆಯಿತಾ ನಿನಗೆ? ತುಂಬ ಇಷ್ಟ ಆಯಿತು ಕಣೋ. ಪರವಾಗಿಲ್ಲ ಕಣೋ, ನಿಂದು ಟೇಸ್ಟು ತುಂಬ ಚೆನ್ನಾಗಿದೆ, ಅದಕ್ಕೆ ಅಲ್ವಾ ನಿನ್ನನ್ನು ಮದುವೆ ಆಗಿದ್ದು ಅಂತೇಳಿ ಗುಣಗುಣ ಅಂತಾನೆ. ಅದು ಏನು ಗುಣಗುಣ ಅಂತೀಯ, ಜೋರಾಗಿ ಹೇಳು ಅಂತಾಳೆ ವೇದ. ಏನಿಲ್ಲ ಬಿಡು ವೇದ, ಇದನ್ನು ನಾಳೆ ರಿಸೆಪ್ಷನ್ಗೆ ಉಟ್ಕೊ ನೀನು ಅಂತೇಳಿ ಅಂತಾನೆ. ಇಲ್ಲಪ್ಪ, ನಾನು ಜೀನ್ಸು ಟಿ ಶರ್ಟು ಸ್ಟೈಲಾಗಿ ಜೀನ್ಸು ಟಿ ಶರ್ಟ್ ಹಾಕೊಂಡು ನಿಂತ್ಕೊಳ್ಳೋಣ ಅಂತಿದ್ದೀನಿ ಅಂತಾಳೆ. ಯಾಕೆ ಹೇಳು, ಜೀನ್ಸು ಟಿ ಶರ್ಟ್ ಯಾಕೆ ಹೇಳು, ಒಂದು ಟವಲ್ ತಂದು ಕೊಡ್ತೀನಿ, ಟವಲ್ನ ಒಳ್ಳೆ ಬೇತಾಳೆ ಥರ ಹಾಕ್ಕೊಂಡು ನಿಂತ್ಕ ಅಂತೇಳಿ ಅಂತಾನೆ. ಸರಿ ಆಯಿತು, ವೈಟ್ ಟವಲ್ ತರಗು, ನಾನು ಹಾಕೊಂಡು ನಿಂತ್ಕೊಂತೀನಿ ಅಂತೇಳಿ ಅಂತಾಳೆ. ಸರಿ ಇರು ತರ್ತೀನಿ ಅಂತ ಅಲ್ಲಿಂದ ಎದ್ದೋಗ್ತಾನೆ ವಿಕ್ರಮು. ಆಮೇಲೆ ಈ ಕಡೆ ನಮ್ಮ ವೇದ, ಅವನು ಎದ್ದೋಗಿದ್ದಾನ ಇಲ್ವಾ, ಓದ್ನಾ ಇಲ್ವಾ ಅನ್ನೋದನ್ನು ಹಂಗೆ ಹಿಂಗೆ ಬಗ್ ನೋಡಿ ಕನ್ಫರ್ಮ್ ಮಾಡ್ಕೊಂಡು ಸೀರೆನ ಹಿಡ್ಕೊಂಡು ಹಿಂಗೆ ಮೈ ಮೇಲೆಲ್ಲ ಹಾಕ್ಕೊಂಡು ನೋಡ್ತಾಳೆ. ಅವಳಿಗೆ ತುಂಬ ಇಷ್ಟ ಆಗಿರುತ್ತೆ. ಸುಮ್ಮನೆ ನಾಟಕ ಮಾಡ್ತಾಳೆ ವಿಕ್ರಮ್ ಹತ್ರ. ಎಷ್ಟು ಚೆನ್ನಾಗಿದೆ ಸೀರೆ, ನನಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ಎಷ್ಟು ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ದಾರಿಸ್ಕೊಂಬಂದಿದ್ದಾನೆ, ಕಲರ್ ಕಾಂಬಿನೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾನೆ, ಪರವಾಗಿಲ್ಲ ನಮ್ಮ ವಿಕ್ಕಿ ಅಂತೇಳಿ ಅಂದ್ಬಿಟ್ಟು ಮೈ ಮೇಲೆ ಹಾಕ್ಕೊಂಡು ಹಂಗೆ ಉಟ್ಕೊಂಡಿರೋ ಥರ ಇಮ್ಯಾಜ್ ಮಾಡ್ತಾ ಇರ್ತಾಳೆ ವೇದ. ಇಲ್ಲಿ ನಮ್ಮ ವೀರ ಗುಲಾಬಿನ ಕಾರಲ್ಲಿ ಕೂರಿಸ್ಕೊಂಡು ಐಸ್ ಕ್ರೀಮ್ನ ಕೊಡಿಸಿರ್ತಾನೆ. ಅವಳು ಐಸ್ ಕ್ರೀಮ್ ತಿಂತಾ ಇರ್ತಾಳೆ. ತಿಂತಾ ಎಷ್ಟೋ ತಿಂತೀಯ, ಬೇಗ ತಿನ್ನು, ಟೈಮ್ ಆಗುತ್ತೆ, ನನಗೆ ಕೆಲಸ ಇದ್ದಾವೆ ಅಂತೇಳಂತಾಳೆ. ಅದು ಯಾಕೆ ಹಂಗೆ ಆಡ್ತೀಯ, ಇರು ಬಂದಿರೋದೇ ಇವಾಗ ಅಂತೇಳಿ ಐಸ್ ಕ್ರೀಮ್ ನಿಧಾನಕ್ಕೆ ತಿಂತಾ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಹಿಂಗೆ ವೀರನ ಹತ್ರ ತಲೆ ಹತ್ರ ಹೋಗ್ತಾರೆ. ಏನು ಮಾಡ್ತಿದ್ಯಾ ಗುಲಾಬಿ? ಅಯ್ಯೋ ಸೆಲ್ಫಿ ತಗೊಳ್ತಿದ್ದೀನಿ ಅಂತೇಳಿ ಸೆಲ್ಫಿ ತಗೊಂಡು, ನನಗೆ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ಇದ್ಬಿಡು, ನನಗೆ ಟೆನ್ಷನ್ ಆಗಿದೆ. ಅಲ್ಲ, ಒಂದು ಸೆಲ್ಫಿ ತಗೊಂಡ್ರೆ ನಿನ್ನ ಇಮೇಜನ್ನೇ ಡ್ಯಾಮೇಜ್ ಆಗುತ್ತಾ, ಒಂದು ಸೆಲ್ಫಿ ತಾನೇ ಅಂತೇಳಂತಾಳೆ. ಅದಕ್ಕೆ ತಗೊಳ್ಳೋಕ್ಕೆ ಬಿಡಲ್ಲ. ನೀನು ಇದಕ್ಕೆ ಇಷ್ಟೊಂದೆಲ್ಲ ಎದುರ್ತಿದ್ಯಲ್ಲ, ನಿನ್ನ ಮೊದಲು
ಮೊದಲೇ ಹೇಳ್ತಿದ್ದೀನಿ, ನೀನು ನನ್ನನ್ನು ಮೋಸ ಮಾಡೋಕ್ಕಂತೂ ನಾನು ಬಿಡಲ್ಲ. ಎಷ್ಟು ಸರಿ ಹೇಳ್ತೀಯ ಗುಲಾಬಿ, ನಾನು ನಿನ್ನ ತುಂಬ ಇಷ್ಟಪಡ್ತೀನಿ, ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳಲ್ಲ, ನೀನು ಮಿಸ್ ಮಾಡ್ಕೊಳ್ಳಲ್ಲ, ಖಂಡಿತ ನೀನು ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ ವೀರ. ಮತ್ತು ಯಾಕೆ ಇನ್ನೂ ವೆಯ್ಟ್ ಮಾಡ್ತಾ ಇರೋದು, ಇದೊಂದು ಫಂಕ್ಷನ್ ಮುಗಿಲಿ ಅಂತ. ಫಂಕ್ಷನ್ ಮುಗಿದ್ಮೇಲೆ ನಾನು ಏನೋ ಒಂದು ದಾರಿ ಹುಡುಕ್ತೀನಿ. ಫಂಕ್ಷನ್ನ ಏನು ಫಂಕ್ಷನ್ನು ಅಂತ ಕೇಳ್ತಾಳೆ. ಅದೇ ನಮ್ಮ ವಿಕ್ರಮ್ ವೇದಂದು ರಿಸೆಪ್ಷನ್ ಇಟ್ಕೊಂಡಿದ್ದಾರೆ. ರಿಸೆಪ್ಷನ್ನ? ಹೌದು, ಶೆಟ್ರು ಫಿಕ್ಸ್ ಮಾಡಿರೋ ರಿಸೆಪ್ಷನ್ನು, ನಾವೇನಲ್ಲ ಈ ನಮ್ಮ ಶತ್ರುಗಳೆದುರಿಗೆ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ನಮ್ಮ ಇಮೇಜು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಅಂತ ಆ ಶೆಟ್ರು ಮಾಡಿರೋ ಪ್ಲ್ಯಾನ್ ಇದು ಅಷ್ಟೇ. ನಾವು ಯಾರಿಗೂ ಏನು ಇಷ್ಟ ಇಲ್ಲ, ಆದರೂ ಶೆಟ್ರು ಹೇಳಿದಾರಲ್ಲ ಅಂತ ಒಪ್ಕೋಬೇಕು. ನೆನೆಸ್ಕೊತಾ ಇದ್ದರೆ ಮೈ ಉರಿತಾ ಇದೆ. ನಾಳೆ ಫಂಕ್ಷನಲ್ಲಿ ಅವರೇ ಇಬ್ಬರು ಸೆಂಟ್ರ್ ಆಫ್ ಅಟ್ರಾಕ್ಷನ್ನು. ತುಂಬ VIP ಎಲ್ಲ ದೊಡ್ಡ ದೊಡ್ಡವರಿಗೆಲ್ಲ, ನಮ್ಮ ಅಪೋಸಿಟ್ ಟೀಮ್ ಅವರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಎಲ್ಲರೂ ಅಲ್ಲಿಗೆ ಬರ್ತಾರೆ ನಾಳೆ. ತುಂಬ ಗ್ರ್ಯಾಂಡಾಗಿ ದೊಡ್ಡ ರೆಸಾರ್ಟಲ್ಲಿ ಇಟ್ಕೊಂಡಿದ್ದೀವಿ ಅಂತ ಏನೇನೋ ಫಂಕ್ಷನ್ ಬಗ್ಗೆ ಹೇಳ್ತಾನೆ. ಗುಲಾಬಿಗೆ ಅಲ್ಲ, ಅವಳು ತಲೆ ಕಂಡ್ರೇ ಆಗ್ತಾ ಇರಲಿಲ್ಲ. ಅವಳು ಅಂದರೆ ನೀವೆಲ್ಲ ಉರ್ಕೊಂತಿದ್ರಿ, ಈಗ ನೋಡಿದ್ರೆ ಫಂಕ್ಷನ್ನೇ ಅರೇಂಜ್ ಮಾಡಿದ್ದೀರಾ, ಇಬ್ಬರದು ಮದುವೆ ರಿಸೆಪ್ಷನ್ ಇಟ್ಟಿದ್ದೀರಾ, ನಾವೇನು ಮಾಡೋಕ್ಕಾಗಲ್ಲ. ಈಗ ಅವರಿಗೋಸ್ಕರ ಅಲ್ಲ ಅಂದಿದ್ರು ನಮ್ಮ ಅಪೋಸಿಟ್ ಟೀಮ್ ಅವರು ಪರವಾಗಿಲ್ಲ, ಇವರೆಲ್ಲ ಒಪ್ಪಿನೇ ಮದುವೆ ಮಾಡಿದರೆ ಅಂತ ಅಂದ್ಕೊಳ್ಳಿ ಅಂತ ಶೆಟ್ರು ಮಾಡಿರೋ ಪ್ಲ್ಯಾನ್ ಅಷ್ಟೇ ಗುಲಾಬಿ ಅಂತೇಳಿ ಅಂದ್ಕೊಂತಾಳೆ. ಹೌದಾ ಅಂತೇಳಿ ಮನಸ್ಸಲ್ಲೇ, ಅಲ್ಲ ವೀರ, ಅಷ್ಟೊಂದು ಜನಕ್ಕೆ VIP ನಿಮ್ಮ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಇನ್ವೈಟ್ ಮಾಡಿ ಈ ಮದುವೆ ಆಗೋ ಹುಡುಗಿ ನನ್ನನ್ನು ನೀನು ಇನ್ವೈಟ್ ಮಾಡಿಲ್ಲ ಅಲ್ವಾ? ಮಾಡ್ತೀನಿ, ನೋಡ್ತೀನಿ ಅದು ಯಾವ ಥರ ಫಂಕ್ಷನ್ ಮಾಡ್ತೀರಾ, ನೀವೆಲ್ಲ ಅದೆಷ್ಟು ದೊಡ್ಡ ಕೂಳ, ಎಂತೆಂಥ ದೊಡ್ಡ ರೌಡಿ ಅಂತ ಮನಸ್ಸಲ್ಲೇ ಅಂದ್ಕೊಂತಾಳೆ. ಅಲ್ಲಿಗೆ ಗುಲಾಬಿ ಕೂಡ ನಾಳೆ ರಿಸೆಪ್ಷನ್ಗೆ ಹೋಗೋ ಪ್ಲ್ಯಾನ್ನ ಮನಸ್ಸಲ್ಲೇ ಹಾಕ್ಕೊಂತಾಳೆ. ಗುಲಾಬಿ ಕೂಡ ಈಗ ನಾಳೆ ರಿಸೆಪ್ಷನ್ಗೆ ಹೊರಟಿದ್ದಾಳೆ. ಅದು ಏನೇನು ಕತೆ ಆಗುತ್ತೋ ಗೊತ್ತಿಲ್ಲ. ಈ ಕಡೆ ಶಕುಂತಲನಿಗೆ ಫೋನ್ ಮಾಡಿ, ನಾಳೆ ರಿಸೆಪ್ಷನಿಗೆ ಬರ್ತಿದ್ಯಾ ತಾನೇ, ಮಿಸ್ ಮಾಡಲ್ಲ ತಾನೆ ಅಂತ ನಮ್ಮ ವೇದ ಕೇಳ್ತಾಳೆ. ಅದಕ್ಕೆ ಶಕುಂತಲ, ಇಲ್ಲ ಅಮ್ಮ ವೇದ, ನಾನು ನಾಳೆ ಏನೋ ಕೆಲಸದ ಮೇಲೆ ಹಾಗೆ ಹಿಂಗೆ ಅನ್ನೋಕೆ ಹೋಗ್ತಾಳೆ. ಅಮ್ಮ ನೀವೇನೂ ಹೇಳಂಗೆ ಇಲ್ಲ, ರೀಸನು ನಾನು ಮೊದಲೇ ಹೇಳಿದ್ದೀನಿ. ನಾಳೆ ರೆಡಿಯಾಗಿ, ಅದು ಗ್ರ್ಯಾಂಡಾಗಿರೋ ಸೀರೆ ಉಟ್ಕೊಂಡು ತುಂಬ ಚೆನ್ನಾಗಿ ರೆಡಿಯಾಗಿ ನಾಳೆ ರಿಸೆಪ್ಷನಿಗೆ ಬರ್ತಿದ್ದೀರಾ ಅಷ್ಟೇ. ಬರೀ ಮಗಳು ಥರ ಅಂತೀರ ಹೊರ್ತು ನೀವು ನಿಜವಾಗ್ಲೂ ನನ್ನನ್ನು ಮಗಳು ಅಂತ ನೀವು ಅಂದ್ಕೊಂಡಿಲ್ಲ. ನನ್ನ ಮಗಳು ಅಂತ ಅಂದ್ಕೊಂಡಿದ್ರೆ ನೀವು ಮಿಸ್ ಮಾಡ್ದಿರ, ಏನೇ ಕೆಲಸ ಇದ್ರೂ ಮಿಸ್ ಮಾಡ್ದಿರ ನಾನು ರಿಸೆಪ್ಷನಿಗೆ ಬರಲೇಬೇಕು ಅಂತೇಳಿ ಅಂತಾಳೆ. ನನಗೆ ಯಾಕೆ ನೀನಿಗೆ ನನ್ನ ಮೇಲೆ ಇಷ್ಟೊಂದು ಇಷ್ಟ ಅಂತ ಶಕುಂತಲ ಕೇಳಿದಾಗ ಅದೇ ಹಳೆ ಸ್ಟೋರಿ ಅವಳು ಕೇಳೋದು. ಅದಕ್ಕೆ ಇಷ್ಟು ದಿನ ಕಾರಣ ಇಲ್ಲದೇ ಅದು ಯಾಕೋ ನೀವು ಇಷ್ಟ ಆಗ್ತಿದ್ರಿ, ಈಗ ಕಾರಣ ಇದೆ ನಿಮ್ಮನ್ನು ಇಷ್ಟಪಡೋಕ್ಕೆ. ಕಾರಣನ ಏನು ಕಾರಣ ಅಂತ ಕೇಳ್ತಾಳೆ. ಅದೆಲ್ಲ ನಾಳೆ ಹೇಳ್ತೀನಿ, ನೀವೇನಾದರೂ ಸ್ಕೂಲ್ ಟೀಚರ್ ಆಗಿದ್ರೆ ಸುಮ್ಮನೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿರಲ್ಲ ಅಂತ ಅಂತಾಳೆ ವೇದ. ಸರಿ ಬಿಡಮ್ಮ, ಆಯಿತು ಅಂತಾಳೆ. ಆಯಿತು, ಮಿಸ್ ಮಾಡಬೇಡಿ, ನಾಳೆ ನೀವು ಬರಲಿಲ್ಲ ಅಂದರೆ ನಾನಂತೂ ಸುಮ್ಮನೆ ಇರಲ್ಲ, ನೀವು ಬರಲೇಬೇಕು ಅಂತೇಳಿ ಫೋನ್ ಇಡ್ತಾಳೆ. ಅಲ್ಲಿಗೆ ವೈಶು ಬಂದು, ಯಾರಮ್ಮ ಮಾಡಿದ್ದು, ಅದಕ್ಕೆನಾ ಅಂತ ಕೇಳ್ತಾಳೆ. ನೀನು ಹೋಗಿ ಮಲಗೋಗಮ್ಮ ಅಂತೇಳಿ ವೈಶು ಅಲ್ಲಿಂದ ಹೋಗಿ ಪಾಪ ಮಲಗುತ್ತೆ. ನೋಡ್ರಪ್ಪ, ಇಲ್ಲಿ ದಾಮೋದರ ಯಾವ ಥರ ಇರಬೇಕು ಸ್ಟೇಜು, ಹಾಗೆ ಹಿಂಗೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ ಹುಡುಗರಿಗೆ. ನೋಡ್ರಿ, ತುಂಬ ಗ್ರ್ಯಾಂಡಾಗಿರಬೇಕು, ಬಟ್ ಹಂಗಂತ ಜಗಮಗ ಜಾತ್ರೆ ಥರ ಎಲ್ಲ ಮಾಡಬೇಡಿ, ಸಿಂಪಲ್ ಆಗಿರಲಿ. ಆಮೇಲೆ ಇಲ್ಲಿ ಕಾರ್ಪೆಟ್ ಹಾಕ್ರಿ, ರೆಡ್ ಕಾರ್ಪೆಟು, ಅದ್ರ ಮೇಲೆ ಹುಡುಗಿ ನಡ್ಕೊಂಬರ್ತಾ ಇದ್ರೆ ಈ ಪೆಟಲ್ಸ್ ಹಾಕಿ. ಪೆಟಲ್ಸ್ ಅಂದರೆ ಗೊತ್ತಿರಲ್ಲ, ಮಕ ನೋಡ್ಕೊಂತಾರೆ ಹುಡುಗರು. ಅದೇ ಕಂಡ್ರು ಗುಲಾಬಿ ದಳಗಳನ್ನ ಅವ್ರ ಮೇಲೆ ಹಾಕ್ರಿ. ಆಮೇಲೆ ಹುಡುಗಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಅಲ್ಲಿ ಈ ಹೊಗೆ ಬರೋ ಥರ ಎಲ್ಲ ಮಾಡಿ. ಅದೇ ಪ್ರೇಮಲೋಕ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ಡ್ಯಾನ್ಸ್ ಮಾಡುವಾಗ ಈ ಹೊಗೆ ಬರೋ ಥರ ಇರುತ್ತಲ್ಲ, ಆ ಥರ ಹಾಕಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಪಕ್ಕದಲ್ಲಿ ನಮ್ಮ ಬಾಲ ಮುನ್ನ ಮಕ ನೋಡ್ಕೊಂಡು ನಗ್ತಿರ್ತಾರೆ. ಪಾಪ ಭೂಗತ ಲೋಕಕ್ಕೂ ಈ ಪ್ರೇಮ ಲೋಕಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಪಾಪ. ಅದರಲ್ಲೂ ನಿಮ್ಮ ಬಾಯಲ್ಲಿ ಈ ಥರ ಎಲ್ಲ ರೊಮ್ಯಾಂಟಿಕ್ ಮಾತು ಕೇಳೋಕ್ಕೆ ನಮಗೆ ತುಂಬ ಆಶ್ಚರ್ಯ ಅನ್ನಿಸ್ತಾ ಇದೆ. ಹೋಗ್ತಿರೋ ಇಲ್ವಾ ಕೆಲಸ ನೋಡ್ಕೊಳ್ಳೋಕ್ಕೆ ಅಂತೇಳಿ ಅಲ್ಲಿಂದ ಬೈದು ಅವರಿಬ್ರು ಕಳಿಸ್ತಾರೆ. ಸರಿ ಆಯಿತು, ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿ, ಯಾವುದು ಮಿಸ್ ಆಗಂಗಿಲ್ಲ ಅಂತ ಹುಡುಗರ ಹತ್ರ ಹೇಳ್ತಾ ಇರ್ತಾನೆ ದಾಮೋದರ. ನಮ್ಮ ಬಾಲಮ್ಮನ್ನ, ಅಲ್ಲ ಕಣೋ ಬಾಲ, ಇವತ್ತು ರಿಸೆಪ್ಷನ್ ನಡೀತಿರೋದು ನಮ್ಮ ನಮ್ಮ ವಿಕ್ರಮಣ ವೇದಂದ ಅಥವಾ ಈ ದಾಮೋದರ ಶೆಟ್ರದ ಅಂತ ನಗ್ತಿರ್ತಾರೆ. ಅಲ್ಲಿಗೆ ಬಂದು, ಏನೋ ಮಾಡ್ತಿದ್ದೀರಾ, ಹೋಗಿ ಕೆಲಸ ನೋಡ್ಕೊಳ್ರಿ ಅಂತ ಹೇಳ್ದೆ ತಾನೆ ಅಂತಾನೆ ದಾಮೋದರ. ಇಲ್ಲಪ್ಪ, ಹೋಗ್ತೀವಿ ಪಪ್ಪ ಇವಾಗ ಅಂತೇಳ್ಬಿಟ್ಟು ಅಲ್ಲಿಂದ ನಮ್ಮ ಬಾಲಮುನ್ನ ಹೋಗ್ತಾರೆ. ತುಂಬ ಚೆನ್ನಾಗಿ ರೆಡಿ ಆಗಿರ್ತಾರೆ ಬಾಲಮುನ್ನ. ನೀವೇನೇ ಹೇಳಿ ನೀನಾದನ ಸೀರಿಯಲಲ್ಲಿ ಬಾಲಮುನ್ನನ ಆ್ಯಕ್ಟಿಂಗ್ ಅಂತೂ ಸೂಪರ್ ಅಂದರೆ ಸೂಪರ್. ನನಗಂತೂ ಸಖತ್ ಫೇವ್ರೇಟು. ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತೂ ಇಂತು ಶಕುಂತಲ ರಿಸೆಪ್ಷನ್ಗೆ ಹೋಗೋಕ್ಕೆ ರೆಡಿ ಆಗೇ ಬಿಟ್ಟಿದ್ದಾಳೆ. ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡು ಒಳ್ಳೆ ಹುಡುಗಿ ಥರ. ವೈಶು, ಅಲ್ಲಮ್ಮ ಪ್ಯಾಕ್ ಮಾಡಿಸ್ತಿದ್ಯಾ, ಲಗೇಜ್ ಎಲ್ಲ ಪ್ಯಾಕ್ ಮಾಡಿಸ್ತಿದ್ಯಾ ಬೇರೆ ಊರಿಗೆ ಹೋಗೋಕ್ಕೆ ಅಂತ. ಇಲ್ಲಿ ನೋಡಿದ್ರೆ ರಿಸೆಪ್ಷನಿಗೆ ರೆಡಿ ಆಗಿದೆ. ಏನಿಲ್ಲ ವೈಶು, 1 ಅವರ್ ಟೈಮ್ ಇದೆ, ಅಷ್ಟರೊಳಗೆ ಹೋಗ್ಬಿಟ್ಟು ಬಂದುಬಿಡೋಣ, ಹೊಸ ಡ್ರೆಸ್ ಹಾಕಂಬ, ನನಗಿದೆ ಸಾಕು ಅಂತೇಳಿ ಚೆನ್ನಾಗಿ ರೆಡಿಯಾಗಿ ನಿಂತ್ಬಿಟ್ಟಿರ್ತಾಳೆ ಶಕುಂತಲ ನಮ್ಮ ವೇದನ ರಿಸೆಪ್ಷನಿಗೆ ಹೋಗೋಕ್ಕೆ ಅಂತ. ಇಲ್ಲಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಲಗೇಜ್ ಎಲ್ಲ ಪ್ಯಾಕ್ ಮಾಡಿರ್ತಾರೆ. ಇನ್ನೊಂದು ಗಂಟೆ ಟೈಮ್ ಇದೆ ಮೇಡಮ್, ಅಷ್ಟರೊಳಗೆ ಬಂದುಬಿಡಿ ಬೇಗ ಅಂತೇಳಿ ಟೈಮ್ ಬೇರೆ ಕೊಟ್ಟಿರ್ತಾರೆ. ಹೊರಟ್ಬಿಟ್ರು ನೋಡ್ರಿ ಇಲ್ಲಿಂದ ವೈಶು ಮತ್ತು ಶಕುಂತಲ ಮದುವೆಗೆ.
ಈ ಕಡೆ ನಮ್ಮ ವಿಕ್ರಮ್ ತಂದಿರೋ ಸೀರೆನ ಉಟ್ಕೊಂತಾ ಇರ್ತಾಳೆ ವೇದ. ರಿಸೆಪ್ಷನಿಗೆ ರೆಡಿ ಆಗ್ತಾ ಇರ್ತಾಳೆ. ಅದು ನರ್ಗೆ ಮಾತು ಕೇಳ್ತಾ ಇರಲ್ಲ ಪಾಪ. ಹೆಲ್ಪ್ ಮಾಡೋಕೆ ಮನೇಲಿ ಯಾರು ಹೆಂಗಸ್ರು ಇರಲ್ಲ. ಅಲ್ಲಿಗೆ ವಿಕ್ರಮ್ ಬರ್ತಾನೆ. ಏನೇ ಗೊಣ ಅಂತಿದ್ಯಾ, ನಮ್ಮ ಜೊತೆ ಜಗಳ ಆಡೋದಲ್ದಿರ ಸೀರೆ ಜೊತೆ ಜಗಳ ಆಡ್ತಿದ್ಯಾ? ಊನಪ್ಪ ಹಂಗಿದೆ ನೀನು ತಂದುಕೊಟ್ಟಿರೋ ಸೀರೆ, ಇಲ್ಲಿ ನೋಡಿದ್ರೆ ಯಾರು ಹೆಲ್ಪಿಗಿಲ್ಲ ಅಂತೇಳಿ ಅಂತಾನೆ. ಅಂಥ ಚಾನ್ಸ್ ಸಿಕ್ಕಿದ್ರೆ ನಮ್ಮಂಥವ್ರು ಬಿಡ್ತೀವಾ ಅಂತೇಳಿ ಅಂತಾನೆ. ಅಷ್ಟೊತ್ತಿಗೆ ಅಲ್ಲಿ ಕುತ್ಕೊಂಡು ಕಮೆಂಟ್ ಪಾಸ್ ಮಾಡೋದ್ರ ಬದಲು, ಕುಣಿದಾರದವರು ನೆಲ ಡೊಂಕು ಅದು ಇದು ಅನ್ನೋದ್ರ ಬದಲು ಇಲ್ಲಿ ಹೆಲ್ಪ್ ಮಾಡಬಾರ್ದಾ? ಅಯ್ಯೋಯ್ಯೋ ಹೆಲ್ಪ್ ಮಾಡ್ತೀನಿ ಹೇಳು, ಏನು ಮಾಡಬೇಕು ಅಂತ ಕೇಳ್ತಾನೆ. ಅವಳು ನರ್ಗೆಗೆ ಹೆಲ್ಪ್ ಮಾಡ್ತಾನೆ. ಮತ್ತು ಕೆಳಗೆ ನರ್ಗೆನ ಹಿಡಿತಾನೆ ನಮ್ಮ ವಿಕ್ರಮು. ಆಮೇಲೆ ಬೆನ್ನಿಂದ್ಗಡೆ ಅದು ಬ್ಲೌಸ್ದು ಟ್ಯಾಗ್ ಇರುತ್ತಲ್ಲ, ಅದನ್ನು ಸಹ ನಾನೇ ಕಟ್ತೀನಿ ಅಂತ ಪಾಪ ಕಟ್ತಾನೆ ವಿಕ್ರಮು. ಎಷ್ಟು ಚೆನ್ನಾಗಿರ್ತೀಯ ನನ್ನ ಜೊತೆ ಕೆಲವೊಂದು ಟೈಮು, ಇದು ಯಾಕೆ ಒಂದೊಂದ್ಸಲಿ ಇಷ್ಟೊಂದು ಕಿತ್ತಾಡ್ತೀಯ? ಲೈಫ್ ಲಾಂಗ್ ನಾವಿಬ್ಬರು ಹಿಂಗೆ ಇರ್ಬೋದಲ್ಲ ವೇದ. ಆಮೇಲೆ ಇವತ್ತು ನಡೀತಾ ಇರೋಂತಹ ಫಂಕ್ಷನು ನಮ್ಮಿಬ್ಬರಿಗೆ ತುಂಬ ಅಂದರೆ ತುಂಬ ಒಳ್ಳೆ ಮೆಮೊರಬಲ್ ದಿನ. ಈ ಫಂಕ್ಷನ್ ದಿನ ನಿನಗೆ ನಾನು ಪ್ರಪೋಸ್ ಮಾಡಿ ಒಂದು ಕಿಸ್ ಮಾಡಲಾ ಅಂತ ಕೇಳಿಬಿಡ್ತಾನೆ ನಮ್ಮ ವಿಕ್ರಮು. ಇಬ್ಬರಿಗೂ ಒಬ್ಬರ ಮೇಲೆ ಒಬ್ಬರು ತುಂಬ ಆಸೆ ಇದೆ, ತುಂಬ ಪ್ರೀತಿ ಇದೆ, ಆದರೆ ತೋರಿಸ್ಕೊಳ್ತಿಲ್ಲ. ಯಾವತ್ತಿಂದ ಇವರಿಬ್ಬರು ಗಂಡ ಹೆಂಡತಿ ಥರ ಇರ್ತಾರೋ ನಮಗಂತೂ ಗೊತ್ತಿಲ್ಲ. ನೋಡೋಣ. ಸಂಚಿಕೆ ತುಂಬ ಚೆನ್ನಾಗಿದೆ. ಸ್ಟಾರ್ಟ್ ಆಯಿತು ಇಬ್ಬರು ರಿಸೆಪ್ಷನ್ನು. ಏನೇನೆಲ್ಲ ಆಗುತ್ತೆ ರಿಸೆಪ್ಷನಲ್ಲಿ ಕಾದು ನೋಡೋಣ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.